ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಮಮ್ಮಿ ಎಂಗೇಜ್ಮೆಂಟ್ ಕೊಟ್ಟಿತ್ತು, ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಿಲ್ಲ. ಜೀವನ ಅನ್ನೋದು ಒಂದು ಫ್ರಿಡ್ಜ್ ಇದ್ದಂಗೆ. ಅದರಲ್ಲಿ ಖುಷಿ ಅನ್ನೋ ಸಿಹಿನೂ ಇಡ್ತೀವಿ, ದುಃಖ ಅನ್ನೋ ಕಷಾಯನೂ ಇಡ್ತೀವಿ. ನಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ತಿಂತೀವಿ, ಕುಡಿತೀವಿ. ನಿಮ್ ಕಂತೆ ಪುರಾಣ ಎಲ್ಲ ಬೇಡ, ಮೊದ್ಲೇ ನನ್ ಕೆಟ್ಟ ಮೂಡಲ್ಲಿದ್ದೀನಿ. ನೀವ್ ಹೀಗೆ ಮಾತಾಡ್ತಿದ್ರೆ ನನ್ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಸೈಲೆಂಟ್ ಆಗಿರಿ ಜಾನಿ. ನಾನೀಗ ಜಾನಿ ಅಲ್ಲ, ಪ್ರಕೃತಿ ಬಾಬಾರ ಅವತಾರ, ಜನಾರ್ದನಾನಂದ ಬಾಬಾ. ಇದನ್ನ ನಂಬೇಕಾ? ನಂಬಲೇಬೇಕು. ನಾನು ಸಾಧು, ತಪಸ್ವಿ, ಚಮತ್ಕಾರಿ. ಸಾಕ್ ನಿಲ್ಸಿ. ಇಂಥ ಬುಡ್ಬುಡ್ಕೆ ಮಾತುಗಳನ್ನ ಆ ಮುಗ್ಧ ಪುಟ್ಮಲ್ಲಿ ಅವರು ಈ ಏರಿಯಾದಲ್ಲಿರೋ ಗುಗ್ಗುಗಳು ನಂಬೋದು. ನಾನ್ ನಂಬಲ್ಲ. ನಂಬುವಂತ ಟೈಮ್ ಬಂದೇ ಬರುತ್ತೆ. ಆ ಸಮಯ ಬಂದಾಗ ನಂಬಿದ್ರಾಯ್ತು. ಈಗ ಇಲ್ಲಿಂದ ಹೋಗಿ. ಇಟ್ಸ್ ಓಕೆ. ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು. ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ನೀವ್ ಯಾವತ್ತಾನು ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನಾನೀಗ ಬಾಬನಾಗಿ ನಿನ್ನ ಸಮಸ್ಯೆ ಕೇಳ್ತಿಲ್ಲ, ನಿನ್ನ ಗಂಡನಾಗಿ ಕೇಳ್ತಿದ್ದೀನಿ. ಯಾಕೆ ಇಷ್ಟು ಟೆನ್ಷನ್ ಇದೆಯಾ? ಎಂಗೇಜ್ಮೆಂಟ್ ಮಮ್ಮಿ ಕೊಡ್ಸಿದ್ರು ಹಿಂಗ್ ಕಾಣಿಸ್ತಿಲ್ಲ, ಎಲ್ಲಿ ಹುಡುಕಿದ್ರು ಸಿಕ್ತಿಲ್ಲ. ಅದ್ ನನ್ ಜೊತೆ ಇದ್ರೆ ಮಮ್ಮಿನ ನನ್ ಜೊತೆ ಇರೋ ಫೀಲ್ ಆಗ್ತಿತ್ತು. ತೋರ್ಸಿದ್ ನಾನು, ನಿನ್ಗೆ ನಿಮ್ಮಮ್ಮ ನೆನಪಾಗ್ತಾರಾ? ನೀವ್ ತೋರ್ಸಿದ್ರು ಕೊಡ್ಸಿದ್ ಅವ್ರ ತಾನೆ. ಇಂಥ ಮಾತುಗಳನ್ನ ಆಡ್ತೀರಾ ಅಂತಾನೆ ನಾನು ನಿಮ್ಮ ಹತ್ರ ಏನೂ ಹೇಳಿರ್ಲಿಲ್ಲ. ಓಕೆ, ನಾನೀಗ ನಿನ್ಗೆ ಉಂಗುರ ಹುಡ್ಕೊಡ್ಬೇಕು ತಾನೆ? ಹುಡ್ಕೊಡ್ತೀನಿ. ನೀವು ಉಂಗುರ ಹುಡ್ಕೊಡ್ತೀರಾ? ಓ ಕರೆಕ್ಟ್. ನೀವು ಪ್ರಕೃತಿ ಬಾಬಾರ ಅವತಾರ ಚಮತ್ಕಾರಿ ಬಾಬಾ ಅಲ್ವಾ? ಈಗ ನಿಮ್ ಚಮತ್ಕಾರದಿಂದ ನಾನು ಉಂಗುರ ಹುಡ್ಕೊಡಿ. ನೀವೇನಾದ್ರೂ ಆ ಉಂಗುರ ಹುಡ್ಕೊಟ್ರೆ ನಿಮ್ ಪಾದ ತೊಳೆದು ಆ ನೀರ್ನ ನಾನು ಕುಡಿತೀನಿ. ಒಂದು ಹೆಣ್ಣು ಇಷ್ಟೊಂದು ಆಸೆಯಿಂದ ಬೇಡ್ಕೊಳ್ಳುವಾಗ ಈ ಬಾಬಾ ನಡೆಸ್ಕೊಡದೆ ಇರ್ತಾನ? ಈ ಬಿಲ್ಡಪ್ ಎಲ್ಲ ಬೇಡ, ಮೊದಲು ಉಂಗುರ ಹುಡ್ಕೊಡಿ. ಬಿ ಕೂಲ್. ನಾನೀಗ ಮೆಡಿಟೇಷನ್ ಮಾಡಬೇಕು, ಅದೆಲ್ಲಿದೆ ಅಂತ ತಿಳ್ಕೊಂಡು ನಿನಗೆ ಹೇಳಬೇಕು. ಈ ನಾಟಕನೇ ಬೇಡ ಅಂದಿದ್ದು. ಮೊದಲು ಉಂಗುರ ಎಲ್ಲಿದೆ ಅಂತ ಹುಡ್ಕೊಡಿ. ಓಕೆ.